ಇವತ್ತು ನವೀನ ಮತ್ತು ರೇವ ಹುಡುಗಿ ನೋಡೋಕೆ ಹೋಗಿದ್ದಾರೆ. ಇದು ರಂಗನಾಥ್ನ ಕರ್ಕೊಂಡು ಪಾಪ ರಂಗನಾಥ್ ಸಿಂಗರ್ ಅಂತ ಗೊತ್ತಿದ್ರು ಇಬ್ರು ಹುಡುಗಿ ನೋಡೋಕೆ ಕರ್ಕೊಂಡು ಹೋಗ್ತಾರೆ ಅವನ್ನ. ಹೌದು ಹೌದು, ಈ ಇಬ್ಬರು ರೇವ ನವೀನ ಸೇರ್ಕೊಂಡು ಇಬ್ಬರು ರಂಗನಾಥ್ ಹಾಳು ಮಾಡ್ತಿದ್ದಾರೆ. ಈ ನವೀನಿಗೆ ಆ ಜಯಮ್ಮ ಕೆಲಸ ಕೊಡಲ್ಲ ಅನ್ಸುತ್ತೆ. ಅವನು 8 ವರ್ಷದಿಂದ ಗಾಡಿ ತಗೋಬೇಕು ಅಂತ ಇದ್ದಾನೆ. ಒಂದು ಗಾಡಿ ತಗೋಕ್ಕಾಗಿಲ್ಲ ಅವನ ಕೈಲಿ. ತಗೋತಾನೆ ಮಾಡ್ತಾನೆ, ಅದು ಯಾವ ಸಂಬಂಧದಲ್ಲಿ ತಗೋತಾನೋ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಇದಕ್ಕೆ ಪಬ್ಬು ಬಾರು ಎಲ್ಲ ಅದಕ್ಕೂ ಸುತ್ತಿ ಎಲ್ಲ ದುಡ್ಡು ಕಾರ್ಯ ಮಾಡ್ತಾನೆ. ಒಂದು ತಿಂಗಳು ಸಂಬಳ ಬರೋಂಗಿಲ್ಲ, ಎಡ್ ಮಾಡ್ತಾನೆ. ಅದೇ ಎಜಾಕಿಡ್ ಬೇರೆ ಕೆಲಸ ಮಾಡ್ತಾ ಇದ್ದಾನೆ ನವೀನ. ಈ ರೇವನ್ ತಲೆನೇ ಕೆಡ್ಸ್ಕೊಂಗಿಲ್ಲ. ಡ್ಯೂಕ್ ತಗೊಂಡ್ಬಿಟ್ಟು ಒಡ್ಡಾಡಿಸ್ತಾನೆ. ರಂಗನಾಥ್ ಒಂದ್ಸತಿ ಕೊಟ್ಟೇ ಇಲ್ಲ. ಹೌದು ಇದನ್ನೆಲ್ಲ ನಮ್ಮ ರಂಗನಾಥ್ ಕೇಳಬೇಕು. ಇವ್ರ ಜೊತೆ ಎಲ್ಲ ಹಾಳಾಯ್ತಿದ್ದಾನೆ. ಇವರಿಂದ ಡ್ರಿಂಕ್ಸು ಸಿಗರೇಟು ಎಲ್ಲ ಸೇದಂಗೆ ಆಗ್ಬಿಟ್ಟಿದ್ದಾನೆ ರಂಗನಾಥ್. ಪಾಪ ಅವನಿಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಎಲ್ಲ ಇವರೇ ತಿರ್ಸ್ಕೊಂಡು ಕೊಡ್ತಾನೆ. ಈ ರೇವ ಮತ್ತು ನವೀನ ಈ ಮನೋಜ ಸೇರ್ಕೊಂಡ್ರೆ ಇವೆಲ್ಲ ಮಾಡ್ತಾ ಇರೋದು. ಫಸ್ಟ್ ಅವ್ರು ದೂರ ಇರಬೇಕು ಈ 3 ಜನದಿಂದ. ಏನು ತಲೆಗಿಂತ ರಂಗನಾಥ್ ಮಂತಕ್ಕೆ ಹೋಯ್ತಾರೆ. ಅಕ್ಕ ರಂಗನಾಥ್ ಇಲ್ವಾ ಅಂತ ಕೇಳ್ತಾರೆ. ಇದ್ದಾನೆ ಅಂದರೆ ಕರ್ಕೊಂಡು ತಿಪ್ಸಂದ್ರ ಕಡೆಗೆ ಓಡೈತಾರೆ. ತಿಪ್ಸಂದ್ರಕ್ಕೆ ಹೋಗ್ಬಿಟ್ಟು ಅವ್ರು ಯಾರೋ ಸಿಗರೇಟ್ ಸೇರ್ಕೊಂಡು ಬಂದಾಗ ರಂಗನಾಥ್ಗೂ ಕೊಡಿಸ್ತಾರೆ. ರಂಗನಾಥ್ ಅಲ್ಲಿ ಸೇದಲ್ಲ ಅಂದ್ರೂ ಬೇಡ ಈ ತಗೊಳ್ಳೋ ಅಂತ ಸೇದಿಸ್ಬಿಡ್ತಾರೆ. ಆದರೂ ರಂಗನಾಥ್ ಸೇದಲ್ಲ, ಎಸ್ಬಿಡ್ತಾನೆ. ಅದಕ್ಕೆ ರಂಗನಾಥ್ ನಮಗೆಲ್ಲ ಇಷ್ಟ. ಒಳ್ಳೆ ಹುಡುಗ ಅವನು ರಂಗನಾಥ್. ಅವ್ರ ಬಗ್ಗೆ ಇವರೆಲ್ಲ 3 ಜನನೂ ಸರಿ ಇಲ್ಲ. ಅದಕ್ಕೆ ಸೇರ್ಬೇಡ ಸೇರ್ತಾನೆ ರಂಗನಾಥ್. ಅವನಿಗೆ ಫ್ರೆಂಡ್ಶಿಪ್ ಮುಖ್ಯ ಅನ್ಸುತ್ತೆ ರಂಗನಾಥ್. ಅದಕ್ಕೆ ಅವ್ರ ಜೊತೆ ಎಲ್ಲ ಸೇರ್ತಾನೆ.